ದಾಸರು ಪದ್ಯದಲ್ಲಿ ಹೇಳ್ತಾರೆ, ತನು ನಿನ್ನದು, ಜೀವನ ನಿನ್ನದು, ಅನುದಿನದಲ್ಲಿ ಬಾಹೋ ಸುಖ ದುಃಖ ನಿನ್ನದಯ್ಯ. ಎಲ್ಲ ಈ ದೇಹವೇ ನಿಂದು, ಇದನ್ನು ಅರ್ಪಣೆ ಮಾಡಬೇಕಂತ. ಹಾಗೆ ಯಾರು ಅರ್ಪಣೆ ಮಾಡ್ತಾರೆ ಅದನ್ನೇ ಒಂದು ಕ್ರಮ. ನಮ್ಮಲ್ಲಿ ದೇವರ ಪೂಜೆ ಆದಮೇಲೆ ನಮ್ಮನ್ನು ದೇವರಿಗೆ ಹೇಗೆ ಅರ್ಪಣೆ ಮಾಡೋದು? ಅದು ದೇವರು ಕೊಟ್ಟಂತಹ ಕಣ್ಣು, ಕೈ, ಕಾಲು, ಕಿವಿ, ನಾಲಿಗೆಲ್ಲ ಅವನಿಗೆ ಅರ್ಪಣೆ ಮಾಡಬೇಕು. ಪೂಜೆ ಎಲ್ಲ ಆದಮೇಲೆ ಅವನ ಮುಂದೆ ಉದ್ದಕ್ಕೆ ಮಲಗಿಬಿಟ್ರೆ, ಪುರುಷ ಶಿರಸ ದೃಷ್ಟ್ಯಾ ಮನಸ ವಚಸ ತತ ಪದ್ಭ್ಯಾಂ ಕರಾಭ್ಯಾಂ ಜಾನುಭ್ಯಾಂ ಪ್ರಣಾಮೋ ಅಷ್ಟಾಂಗ ಈರಿತ ಅಂತೇಳಿ ಎಲ್ಲ ಅಂಗಗಳಿಂದ ಕೂಡಿದ ಈ ಶರೀರ ಇದು ನಿಂದು. ಈ ಪೂಜೆ ಮಾಡಿಸಿದ್ದು ನೀನೇ. ನೀನು ಶರೀರ ಕೊಟ್ಟಿಲ್ಲ, ಶರೀರದ ಒಳಗೆ ಇಂದ್ರಿಯ ಇಟ್ಟಿಲ್ಲ, ಇಂದ್ರಿಯದ ಒಳಗೆ ಪಾಠವ ಇಲ್ಲ ಅಂತಾಗಿದ್ದರೆ ನಾ ಏನು ಪೂಜೆ ಮಾಡ್ತಿದ್ದೆ? ಹಾಗಾಗಿ ನನ್ನ ಒಳಗೆ ನಿಂತು ನೀ ಮಾಡಿಸಿಕೊಂಡ ನಿನ್ನ ಪೂಜೆಗೆ ಕಾರಣವಾದ ಈ ಶರೀರವು ನಿಂದೆ ಅಂತ ಅರ್ಪಣೆ ಮಾಡಬೇಕು. ಇದು ಸಜ್ಜನನಾದವ, ಭಗವಂತನಲ್ಲಿ ಭಕ್ತಿ ಉಳ್ಳವ, ಭಗವಂತನ ಬಗ್ಗೆ ಯಥಾರ್ಥವಾದ ಜ್ಞಾನವನ್ನು ಪಡೆದವ, ದೇವರು ಕೊಟ್ಟ ಈ ದೇಹದ ಸರಿಯಾದ ಪರಿಚಯ ಇರುವವ. ಅವನೇನು ಮಾಡ್ತಾನೆ? ನಾನು ಆ ದೇವರಿಗೆ ಈ ದೇಹವನ್ನೇ ಅರ್ಪಣೆ ಮಾಡಬೇಕು ಅನ್ನುವ ಬುದ್ಧಿಯನ್ನು ಜೀವನದಲ್ಲಿ ತಂದುಕೊಳ್ತಾನೆ.